ವಿದ್ಯೆ ಸಾಧಕನ ಸೊತ್ತು ಮನಸ್ಸಿಟ್ಟು ಕಲಿತಾಗ ಉನ್ನತ ಸಾಧನೆ ಸಾಧ್ಯ ಎಂದು ಶಾಸಕ ಎ ಮಂಜು ತಿಳಿಸಿದರು. ಪಟ್ಟಣದ ಟೈಮ್ಸ್ ಹಾಸನ ಪಿಯು ಕಾಲೇಜ್ ಕೆಎನ್ಎ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರನ್ನು ಮಾದರಿಯಾಗಿಟ್ಟುಕೊಂಡು ಪ್ರಯತ್ನ ನಡೆಸಿದಾಗ ಮಾತ್ರ ಬದುಕಿನಲ್ಲಿ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯ. ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಟೈಮ್ಸ್ ಹಾಸನ ಪಿಯು ಕಾಲೇಜ್ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರು ಬದುಕು ಕಟ್ಟಿಕೊಳ್ಳಲು ನೆರವಾಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಎಂದರು. ಟೈಮ್ಸ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮಾತನಾಡಿ, ಗ್ರಾಮೀಣ ವಿದ್ಯಾರ್ಥಿಗಳು ಕೀಳರಿಮೆ ತೊರೆದು ಓದಿನ ಕಡೆಗೆ ಗಮನ ಹರಿಸಿ ಉನ್ನತ ಸಾಧನೆ ಮಾಡಬೇಕು. ಬಹಳಷ್ಟು ಸಾಧಕರು ಸಣ್ಣ ಊರುಗಳಿಂದ ಬಂದವರಾಗಿದ್ದಾರೆ. ಕೆಲಸಕ್ಕಾಗಿ ಕೈಚಾಚದೆ ಕೆಲಸ ಕೊಡುವವರಾಗಲು ಪ್ರಯತ್ನಿಸಿ. ಹಣ ಗಳಿಕೆಯೇ ಮುಖ್ಯವಾಗದೆ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವತ್ತ ಗಮನ ಅಗತ್ಯ. 15 ವರ್ಷಗಳ ಹಿಂದೆ ಪ್ರಾರಂಭವಾದ ಕಾಲೇಜು ಗಮನಾರ್ಹವಾದ ಸಾಧನೆ ಮಾಡಿದ್ದು, ಸದ್ಯದಲ್ಲೇ ಸ್ವಂತ ಕಟ್ಟಡ ಹೊಂದಲಿದೆ ಎಂದರು. ತಹಶೀಲ್ದಾರ್ ಕೆ.ಸಿ. ಸೌಮ್ಯ ಮಾತನಾಡಿ, ಶಿಕ್ಷಣದ ಜೊತೆಗೆ ಎಕನಾಮಿಕಲ್ ಇಂಪ್ರೂವ್ ಆದಾಗ ಮಾತ್ರ ಮಹಿಳೆಯರು ಸ್ವಾವಲಂಬಿಗಳಾಗಲು ಸಾಧ್ಯ. ಇವತ್ತಿನ ಸಮಾಜ ತುಂಬಾ ಕಾಂಪಿಟೇಷನ್ ಇಂದ ಕೂಡಿದ್ದು, ಜನರಲ್ ನಾಲೆಜ್ ಬೆಳೆಸಿಕೊಂಡಾಗ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗಿ ಎಲ್ಲ ರೀತಿ ಮುಂದುವರಿಯಲು ಸಾಧ್ಯ. ಯಾವ ಕಾಲೇಜು ಹೆಚ್ಚು ಅಲ್ಲ, ಯಾವ ಕಾಲೇಜು ಕಮ್ಮಿ ಅಲ್ಲ. ಓದುವ ವಿದ್ಯಾರ್ಥಿಗಳು ಎಲ್ಲೇ ಇದ್ದರೂ ಓದುತ್ತಾರೆ. ಓದದೇ ಇರುವ ಮಕ್ಕಳು ಯಾವ ಉತ್ತಮ ಕಾಲೇಜಿಗೆ ಸೇರಿಸಿದರೂ ಓದುವುದಿಲ್ಲ. ಅಂತಹ ಮಕ್ಕಳನ್ನು ಉಪನ್ಯಾಸಕರು ಹೆಚ್ಚು ಮುತುವರ್ಜಿ ವಹಿಸಿ ಓದುವ ಕಡೆಗೆ ಗಮನ ಹರಿಸುವಂತೆ ಮಾಡಬೇಕು ಎಂದರು. ಅದಕ್ಕೆ ನೀವು ನಮ್ಮ ತಾಲೂಕಿನ ಈ ಊರಿನ ಕಾಲೇಜ್ಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟು ನೋಡಿ, ಎಲ್ಲಾ ಕಡೆಗೆ ಟೈಮ್ಸ್ ಹಾಕಿಬಿಟ್ಟಾರೆ. ನಮ್ಮ ಮಾತ್ರ ಹಾಸನ ಪಿ ಯು ಕಾಲೇಜ್, ಅದಕ್ಕೊಂದು ಆಡ್ ಮಾಡಿ ಟೈಮ್ಸ್ ಹಾಸನ ಪಿ ಯು ಕಾಲೇಜ್ ಅಂತ ತಿಳ್ಕೊಂಡು. ಸೊ ಟೈಮ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಆ ಟೈಮಿಂದ ಈ ಟೈಮ್ ಚೆನ್ನಾಗಿರೋದು ಆ ಟೈಮ್ ಆಗಿದ್ದು ನಿಮಗೆ. ಸೊ ಅದಕ್ಕೆ ಯು ಹ್ಯಾವ್ ಟು ಕೀಪ್ ಅವರ್ ಕಾಲೇಜ್ ಆಲ್ಸೋ ಹಾಸನ್ ಪಿ ಯು ಅಥವಾ ಟೈಮ್ ಹಾಸನ್ ಪಿ ಯು ಕಾಲೇಜ್ ಅಂತ ಹಿಡಿಯತಕ್ಕಂಥದ್ದು ನಾನು ಮನವಿ ಮಾಡಿಕೊಂಡು ಮುಂದಿನ ಕ್ಯಾಂಪಸ್ ಮಾಡಿ ನೀವು ಹೇಳಿದಂಗೆ ನಾವು ಅಭಿವೃದ್ಧಿನ ರಸ್ತೆನ ಇಲ್ಲಿ ಹೆಂಗ್ ಬರೋದು ಅಂತ ಇದ್ರು. ಅವಾಗ ಯಾವ್ದು ಮಾಡ್ತಾರೆ, ಖಂಡಿತವಾಗ್ಲೂ ಅಷ್ಟಾಗುತ್ತೆ. ನಾನು ಲಾಸ್ಟ್ ಎಕ್ಸಾಂಪಲ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಸಾಮಾನ್ಯವಾಗಿ ಎಷ್ಟೋ ಮಕ್ಕಳುಗಳು ಈಗಿನ ಮಕ್ಕಳುಗಳಿಗೆಲ್ಲ ಒಂದು ಗೀಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು ಅನ್ನೋ ಹುಚ್ಚು ಜಾಸ್ತಿ, ರೀಲ್ಸ್ ಜಾಸ್ತಿ ನೋಡ್ಬೇಕು, ನಂದು ವ್ಯೂಸ್ ಜಾಸ್ತಿ ಆಗ್ಬೇಕು, ನಮ್ದು ನೋಡಿ ಕೂಡ ಯಾವಾಗಲೂ ವರ್ಡ್ ಹೇಳ್ತಿರ್ತೇನೆ, ಸೋಷಿಯಲ್ ಮೀಡಿಯಾಗೆ ಹೋಗಿ ಫೇಮಸ್ ಆಗಬಾರ್ದು. ನಾವು ಮಾಡೋ ಕೆಲಸ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕು. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗೋದು. ಅದೊಂದು ಎಕ್ಸಾಂಪಲ್ ಕೊಡ್ತೀನಿ. ಕ್ರಿಕೆಟ್ ಮತ್ತೆ ಫುಟ್ಬಾಲ್ ವ್ಯತ್ಯಾಸ. ಆಲ್ರೆಡಿ ಕ್ರಿಕೆಟ್ ವರ್ಲ್ಡ್ ಕಪ್ ಇದೆ ನಮ್ಮ ಭಾರತ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಅಂತ ಅನ್ನೋದು. ಇಟ್ ಈಸ್ ನಾಟ್. ಇವತ್ತು ನಿಮ್ಗೆ ಗೊತ್ತಿದೆ, ನೀಟ್ ಎಕ್ಸಾಮ್ ಮಾಡ್ಬೇಕಾದ್ರೆ ಮೊನ್ನೆ ಎಷ್ಟು ಪ್ರಿಕಾಷನ್ಸ್ ತಗೊಂಡು ಮಾಡಿದ್ದಾರೆ ಅಂತ. ಸೊ ಇಟ್ ಶೋಸ್ ಕ್ರೆಡಿಬಿಲಿಟಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ. ನಾನು ತಮ್ಮೆಲ್ಲರ ಹತ್ರ ಒಂದು ಮಾತ್ರ ಇಷ್ಟಪಡ್ತೀನಿ, ನೀವು ಯಾವ್ದೇ ಫೀಲ್ಡ್, ಮೆಡಿಕಲ್ ಓದ್ಬೇಕು, ಇಂಜಿನಿಯರಿಂಗ್ ಓದ್ಬೇಕು, ಅಥವಾ ಮಾಮೂಲಿ ಡಿಗ್ರಿ ಓದ್ಬೇಕು, B.Ed ಮಾಡ್ಬೇಕು, ಲಾ ಮಾಡ್ಬೇಕು ಅಲ್ಲ, ನೀವ್ ಯಾವ ಫೀಲ್ಡ್ ಚೂಸ್ ಮಾಡ್ತೀರೋ ಅದ್ರಲ್ಲಿ ನಿಮ್ ಎಕ್ಸಲೆನ್ಸಿ ಮೇಲೆ ನಿಮ್ ಫ್ಯೂಚರ್ ಡಿಪೆಂಡ್ ಆಗುತ್ತೆ ಅನ್ನೋದನ್ನ ಮಾತ್ರ ನಾನ್ ತಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೇನಾದ್ರೂ ನಿಮ್ಮಿಂದ ಕೇಳಂತ ಕ್ವಶನ್ಸ್ ಇದ್ರೆ ನಾನು ಉತ್ತರ ಹೇಳ್ಬೋದು, ಅದರ್ವೈಸ್ ನಾನು ಮಾತಾಡೋದು ಇಷ್ಟೇ ಅಂತ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲ ಪಿ ನವೀನ್ ಉಲಿವಾಲಾ, ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಉಪನ್ಯಾಸಕರಾದ ಕೃಷ್ಣಮೂರ್ತಿ, ರಾಕೇಶ್, ವೇದಮೂರ್ತಿ, ಮಧು, ಅರ್ಚನಾ, ಅಂಜಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ವಿರೂಪಾಕ್ಷ, ಟಿವಿ 46 ನ್ಯೂಸ್ ಕನ್ನಡ, ಅರಕಲಗೂಡು. You are watching TV 46 News Kannada.